ಆ ಸಿದ್ಧ ಪುರುಷರು ಮತ್ತೆ ಆ ಮಣಿನ ತಗೊಂಡ್ ಬಂದು ನನ್ನ ತಮ್ಮನ ಹತ್ರ ಕೊಟ್ಬಿಟ್ರು. ಹೌದಾ? ಈಗ ಈಗ ಆ ಮಣಿ ನಿನ್ ತಮ್ಮನ ಹತ್ರನೇ ಇದೆಯಾ? ಅರ್ಜುನ್ ಈಗ ಎಲ್ಲಿದ್ದಾನೆ ಹೇಳು, ಬೇಗ ಹೇಳು. ನನ್ನ ತಮ್ಮ ಆ ಮಣಿನ ತಗೊಂಡು ದೇವಸ್ಥಾನದ ಕಡೆಗೆ ಹೋದ. ದೇವಸ್ಥಾನದ ಕಡೆ ಯಾಕೆ ಹೋದ? ನಿನ್ ತಮ್ಮನ್ಗೆ ಆ ದೇವಸ್ಥಾನದಲ್ಲಿ ಏನ್ ಕೆಲ್ಸ? ಯಾಕೆ ಹೋದ? ಯಾವ್ದಕ್ಕೋಸ್ಕರ ಹೋದ? ಆ ಮಣಿನ ನೀನ್ ಎಲ್ಲಿಂದ ತಂದ್ಯೋ ಮತ್ತೆ ಅಲ್ಲೇ ಇಡು ಅಂತ ಸಿದ್ಧ ಪುರುಷರು ಅರ್ಜುನ್ಗೆ ಹೇಳಿದ್ರು. ಸಿದ್ಧ ಪುರುಷರು ಹೇಳಿರೋ ಹಾಗೆ ನನ್ನ ತಮ್ಮ ಆ ಮಣಿನ ಯಥಾಸ್ಥಾನದಲ್ಲಿ ಇಡೋದಕ್ಕೆ ಹೋಗ್ತಿದ್ದಾನೆ. ಅದನ್ನೇನಾದ್ರೂ ಅವನಿಗೆ ದೇವಸ್ಥಾನದಲ್ಲಿ ಇಟ್ರೆ ಆಮೇಲೆ ಮಣಿ ನಮ್ ಕೈಗೆ ಸಿಗೋದು ಕಷ್ಟ ಆಗತ್ತೆ. ದೇವಸ್ಥಾನದ ಒಳಗೆ ಹೋಗಕ್ ಮುಂಚೆ ನೀನು ನನ್ನ ತಮ್ಮನಿಂದ ಆ ಮಣಿನ ನಿನ್ ವಶ ಮಾಡ್ಕೋ. ಇದಕ್ಕಿಂತ ದೊಡ್ಡ ಅವಕಾಶ ನಿನಗ್ ಮತ್ತೆ ಸಿಗಲ್ಲ. ನಿಜಾನೇ, ಇಂಥ ಅವಕಾಶ ಮತ್ತೆ ಬರೋದಿಲ್ಲ. ಕಳ್ಕೋಬಾರ್ದು, ಇದನ್ನ ಕಳ್ಕೋಬಾರ್ದು. ಹಮ್ ಹಠ ಭಂಬಟ ಸೋಂ ಫಟ್. ನಾನ್ ಸ್ವಂತ ಮಾಡ್ಕೋಬೇಕು ಅಂತ ಕನ್ಸ್ ಕಂಡಿರೋ ಆ ಸಂಜೀವಿನಿ ಮಣಿ ನಿನ್ ಹತ್ರನೇ ಇದೆಯೋ ಬಾಲಕ? ಈ ಮಣಿ ನನ್ ಸ್ವಂತ ಆದ್ರೆ ನನ್ಗೆ ಎಲ್ಲಿಲ್ಲದ ಶಕ್ತಿ ಬರುತ್ತೆ. ಮರಣ ವೃದ್ಧಾಪ್ಯ ಇಲ್ದೆ ಈಗಿರೋ ಯೌವನ ನನ್ ಸ್ವಂತ ಆಗುತ್ತೆ. ಗೆಲುವು ನನ್ ಜೊತೆನೇ ಇರುತ್ತೆ. ಬರ್ತಿದ್ದೀನಿ, ನಿನ್ನ ಹತ್ರ ಇರೋ ಮಣಿಗೋಸ್ಕರ ಬರ್ತಿದ್ದೀನಿ. ಮಲ್ಲಿ ಮಲ್ಲಿ ಮಲ್ಲಿ, ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಮಲ್ಲಿ. ಬೇಗ ಬಾ ಮಲ್ಲಿ. ಮಲ್ಲಿ, ನೀನ್ ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದೆಯೋ ಆ ವಿಷಯ ನಿನ್ಗೆ ಹೇಳ್ಬೇಕು. ಬೇಗ ಹೊರಗ್ ಬಾ ಮಲ್ಲಿ. ನನ್ ಮಾತು ಕೇಳಿಸ್ಕೊ, ಬಾ ಮಲ್ಲಿ. ಮಲ್ಲಿ, ನಾನು ನಿನ್ಗೋಸ್ಕರನೇ ಬಂದೆ ಮಲ್ಲಿ. ನನಗಾಗಿ ಏಕೆ ಬಂದಿರುವೆ? ನನ್ನ ಬಳಿ ನಿನಗೇನು ಕೆಲಸ? ಆ ಮಣಿನ ನಾನ್ ತಗೊಂಡಿಲ್ಲ ಅಂದ್ರೆ ನೀನ್ ನಂಬ್ಲಿಲ್ಲ. ಆ ಅರ್ಜುನ ತಗೊಂಡಿದ್ದಾನೆ ಅಂದ್ರೂ ನೀನ್ ನಂಬ್ಲಿಲ್ಲ. ಮಣಿಯನ್ನು ತೆಗೆದುಕೊಂಡು ಹೋಗಿರುವುದು ಅರ್ಜುನ್ ಎಂದು ನೀನಲ್ಲ, ಬೇರೆ ಯಾರು ಹೇಳಿದರೂ ನಂಬುವುದಿಲ್ಲ. ನಿನ್ನ ನಂಬಿಕೆ ನಿಜ ಅಲ್ಲ ಅಂತ ಹೇಳೋಕೆ ಬಂದೆ ಮಲ್ಲಿ. ಈಗ ಮಣಿನ್ ತಗೊಂಡು ಅರ್ಜುನ್ ಇಲ್ಲಿಗೆ ಬರ್ತಿದ್ದಾನೆ. ಆ ದೇವಸ್ಥಾನದೊಳಗೆ ಮಣಿನ ಎಲ್ಲಿಂದ ತಗೊಂಡು ಅಲ್ಲೇ ಇಟ್ಬಿಡೋದಕ್ಕೆ ಬರ್ತಾ ಇದ್ದಾನೆ ಮಲ್ಲಿ. ಆ ಅರ್ಜುನ್ ಹತ್ರ ನಿನ್ ಮಣಿ ನೋಡಿದ್ಮೇಲೆ ನಾನ್ ಹೇಳಿದ್ ಕರೆಕ್ಟು ಅಂತ ನಿನ್ ನಂಬಿಕೆ ಬರುತ್ತೆ. ಆ ಮಣಿನ್ ತಗೊಂಡವನ ಬದುಕೋಕ್ ಬಿಡಲ್ಲ ಅಂತ ಹೇಳ್ದೆ ತಾನೆ. ಆ ಮಣಿನ್ ತಗೊಂಡಿದ್ದು ಅವನೇ ಅಂತ ಗೊತ್ತಾದ್ಮೇಲೆ ಅವನನ್ನ ಕಚ್ಚಿ ಸಾಯಿಸ್ಬಿಡು. ಆ ಅರ್ಜುನ್ನ ನೀನು ಸಾಯಿಸೋದು ನಾನು ಕಣ್ಣಾರೆ ನೋಡ್ಬೇಕು ಮಲ್ಲಿ. ಅರ್ಜುನ್ ಮಣಿಯನ್ನು ತರುತ್ತಿದ್ದಾನೆ ಎಂದು ನಿನಗೆ ಹೇಗೆ ಗೊತ್ತು? ಅದು 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 ಒಬ್ಬ ಸಿದ್ಧ ಪುರುಷ ಆ ಮಣಿನ ಅರ್ಜುನ್ಗೆ ಕೊಡೋದನ್ನ ನಾನ್ ನೋಡ್ದೆ. ತಗೊಂಡಿರೋ ಮಣಿನ ತಗೊಂಡಿದ್ದ ಜಾಗದಲ್ಲೇ ಇಟ್ಬಿಡು ಅಂತ ಅರ್ಜುನ್ಗೆ ಹೇಳೋದನ್ನ ನಾನು ಕೇಳಿಸ್ಕೊಂಡೆ. ಈ ಮಣಿನ ಎಲ್ಲಿಂದ ತಗೊಂಡು ಬಂದಿಯೋ ಮತ್ತೆ ಅದೇ ಸ್ಥಾನದಲ್ಲಿಡು. ಮಲ್ಲಿ,
ನಾನು ಹೇಳ್ತಿರೋದು ಸುಳ್ಳು ಅಂತ ನೀನು ಅನ್ಕೊಳ್ತಿದ್ಯಲ್ವಾ? 10 ನಿಮಿಷ ಕಾದ್ರೆ ನಿಜ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ನೀನು ಹೇಳುವುದು ಸತ್ಯವೇ ಆಗಿದ್ದಲ್ಲಿ, ಅರ್ಜುನ್ ಆ ಮಣಿಯನ್ನು ತೆಗೆದುಕೊಂಡಿದ್ದಲ್ಲಿ, ಅರ್ಜುನ್ನನ್ನು ಬದುಕಲು ಬಿಡುವುದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಸಾಯಿಸುವೆ, ಸಾಯಿಸಿಯೇ ತೀರುವೆ. ನಾನು ಕಾಯ್ತಿರೋದು ಅರ್ಜುನ್ ಸಾಯೋದಿಕ್ಕೇನೆ ಮಲ್ಲಿ. ನನಗೂ ಆ ಮಣಿ ಬೇಕು, ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮಲ್ಲಿ ಮಲ್ಲಿ ಅವ್ರು ಬರ್ತಾ ಇದ್ದಾರೆ, ನಾನು ಹೊರಡ್ತೀನಿ. ತಗೊಂಡ್ ಬರುವಾಗ ದೇವಸ್ಥಾನದಲ್ಲಿರೋ ಕಾಳ ಸರ್ಪಗಳು ನಿನ್ನನ್ನ ತಡೆದಿದ್ವು. ಈ ಮಣಿ ಇಡಕ್ ಹೋಗುವಾಗ ಮತ್ತೆ ಏನಾದ್ರೂ ತೊಂದರೆ ಆಗುತ್ತೇನೋ ಮಾವ? ಈ ಮಣಿ ತಗೊಂಡ್ ಬರೋದಕ್ಕೆ ಶಿವಯ್ಯ ನನಗೆ ಸಹಾಯ ಮಾಡಿದ್ರು. ಈಗಲೂ ಅವರೇ ನಮಗೆ ಸಹಾಯ ಮಾಡ್ತಾರೆ. ನೀನ್ ಭಯ ಪಡಬೇಡ. ಇದು ಈ ಗುಂಪಾಗಿ ಬಂದಿದಾವಲ್ಲ, ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಮಗೋಸ್ಕರ ನೀನಾ? ಇರ್ಬೋದು. ನೀನು ಹುಷಾರು.
ಭೈರವಿ ಬಾ. ಭೈರವಿ ಬಾ ಹೋಗೋಣ. ಭೈರವಿ ಹುಷಾರು. ನನಗಿರೋ ಶಕ್ತಿ ಏನು ಮಹಿಮೆ ಏನು ಅಂತ ಅರ್ಥ ಆಗ್ಲಿಲ್ವಾ? ದಾರಿ ಬಿಡು. ನೀನಾ? ನನ್ನನ್ನ ಚೆನ್ನಾಗೇ ನೆನ್ಪಿಟ್ಕೊಂಡಿದ್ಯಾ ಅಂತ ಆಯ್ತು. ಯಾಕ್ ಬಂದೆ? ನಿಮಗೋಸ್ಕರ ಬರ್ಲಿಲ್ಲ, ನಿಮ್ ಹತ್ರ ಇರೋ ಆ ಮಣಿಗೋಸ್ಕರ ಬಂದಿದ್ದೀನಿ. ಆ ಮಣಿ ನನಗ್ ಬೇಕು, ಕೊಡು. ಇದನ್ನ ಮುಂಚೆನೆ ಹೇಳಿದ್ದೆ, ಕೊಡೋದಿಲ್ಲ. ಕೊಟ್ರೆ ಬದುಕೊಳ್ತೀಯಾ, ಕೊಡದೆ ಹೋದ್ರೆ ಸತ್ ಹೋಗ್ತೀಯಾ. ಹೆದರಿಸ್ತಾ ಇದೀಯಾ? ಕೇಳ್ಕೊತಾ ಇದ್ದೀನಿ ಅಂದ್ರೂ ಪರವಾಗಿಲ್ಲ, ಹೆದರಿಸ್ತಾ ಇದ್ದೀನಿ ಅನ್ಕೊಂಡ್ರು ನಷ್ಟ ಇಲ್ಲ. ನಿನಗೇನು ಆಗಬಾರ್ದು ಅಂತ ಇದ್ರೆ ನನ್ನ ಹತ್ರ ವಾದ ಮಾಡದೆ ಆ ಮಣಿನ ನನಗೆ ಕೊಟ್ಬಿಡು. ಕೊಡು. ಕೊಡೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಲ್ವಾ? ಕೊಡು. ಕೊಡಲ್ಲ ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗ್ತಿಲ್ವಾ? ನಿನ್ನ ಅವತಾರ ನೋಡ್ತಿದ್ರೆ ತಂತ್ರಶಕ್ತಿಗಳನ್ನ ನಂಬಿರೋ ಮಾಟಗಾತಿ ಅಂತ, ದುಷ್ಟ ಗುಣದೋಳು ಅಂತ ನನ್ಗೆ ಅರ್ಥ ಆಗ್ತಿದೆ. ಆದ್ರೂ ಕೂಡ ನೀನು ನಿನ್ನ ಮಂತ್ರಶಕ್ತಿ ನಾನೇನು ಮಾಡೋದಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ವಾ? ಹೌದು, ಏನು ಮಾಡೋಕ್ಕಾಗಲ್ಲ. ಅವನನ್ನ ನೋಡಿದ್ಯಾ ಅಲ್ವಾ? ನೀವು ಒಂದು ಹೆಜ್ಜೆ ಮುಂದೆ ಇಡಬಾರ್ದು ಅಂತ ಅವುಗಳನ್ನ ಕಳಿಸಿದ್ದು ನಾನೇ. ಇದರಿಂದ ನನ್ನ ಮಂತ್ರಶಕ್ತಿಲಿರೋ ಬಲ ಏನು, ಶಕ್ತಿ ಏನು ಅಂತ ಈಗಾಗ್ಲೇ ಅರ್ಥ ಆಗಿರ್ಬೇಕಲ್ವಾ? ಮಣಿನ ಕೊಟ್ರೆ ನಿನ್ನ ಜೀವಂತವಾಗಿ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ ಜೀವನ ತೆಗಿಬೇಕಾಗುತ್ತೆ. ನಿನ್ನ ಮಂತ್ರಶಕ್ತಿಗಿಂತ ನನ್ನ ಕೈನಲ್ಲಿರೋ ಮಣಿ ಶಕ್ತಿ ತುಂಬಾ ದೊಡ್ಡದು. ನೀ ನನ್ನ ಏನು ಮಾಡೋದಕ್ಕಾಗಲ್ಲ. ನಿಮ್ಮಂತ ಮೂರ್ಖರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ಹಮ್ ಹಠ ಭಂ ಭಟ ಜೂಮ್ ಪಟ್. ಇವ್ರ ಮೇಲೆ ದಾಳಿ ಮಾಡಿ. ಭೈರವಿ,
ನನಗ್ ಬೇಕಾಗಿದ್ದ ಮಣಿ ನನ್ ಸ್ವಂತ ಆಗಿದೆ. ಸಾಧಿಸ್ಬಿಟ್ಟೆ. ಭೈರವಿ, ಮಣಿ ಮಾವ, ಮಣಿ ಮಾವ, ಮಣಿನ ಆ ದುಷ್ಟ ಮಾಟ್ಗಾತಿ ತಗೊಂಡು ಹೋಗಿದ್ದಾಳೆ. ಇವಾಗ ಏನ್ ಮಾಡೋದು ಮಾವ? ಆ ಮಾಟಗಾತಿ ಎಲ್ಲಿಗೆ ಹೋದ್ಲು, ಎಲ್ಲಿರ್ತಾಳೋ ಗೊತ್ತಿಲ್ಲ. ಆ ಮಣಿನ ತಗೊಂಡ್ ಬಂದ ಜಾಗಕ್ಕೆ ಮತ್ತೆ ಇಡದೆ ಹೋದ್ರೆ ಅನಿಷ್ಟಗಳು ನಡೆಯುತ್ತೆ ಅಂತ ಸಿದ್ಧಪುರುಷರು ಹೇಳಿದ್ರು. ತಡ ಮಾಡದೆ ನಿನಗೆ ಕೊಟ್ಟಿರೋ ಮಣಿನ ತಗೊಂಡು ಹೋಗಿ ದೇವಾಲಯದಲ್ಲಿಡು. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳು, ತೊಂದರೆಗಳು ಉದ್ಭವ ಆಗ್ತವೆ. ಈಗೇನಾಗುತ್ತೋ ಅಂತ ಭಯ ಆಗ್ತಿದೆ ಭೈರವಿ. ಭೈರವಿ, ಒಂದ್ ಕೆಲಸ ಮಾಡೋಣ, ಶಿವಯ್ಯನ ಹತ್ರ ಹೋಗೋಣ ಬಾ. ಸರಿ ಮಾವ. ನೀನು ಪೂಜೆ ಮಾಡೋ ನಾಗಮ್ಮನೇ ನಿನ್ನ ಕಚ್ಚಿ ಸಾಯಿಸ್ತಾಳೆ ಅರ್ಜುನ್. ಹಾಗೆ ಸಾಯ್ತೀನಿ ಅಂತ ನೀನು ಕನ್ಸಲ್ ಕೂಡ ಅನ್ಕೊಂಡಿರಲ್ಲ.